ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ 4ನೇ ಸ್ಥಾನದಲ್ಲಿ ಬರ್ತಾರೆ. ಇವರು ನಂಬರ್ 4 ಅಲ್ಲಿ ಬಂದು ಟೆಸ್ಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದ ಪ್ಲೇಯರ್. ಈಗ ಒನ್ ಡೌನ್ ಆಡ್ದಂಗೆ ಇಲ್ಲಿ ಸೆಕೆಂಡ್ ಡೌನ್ ಆಡ್ತಾರಲ್ವಾ, ನಂಬರ್ 4. ಆ ನಂಬರ್ 4 ಅಲ್ಲಿ ಇವ್ರದ್ದು ಒಂದಷ್ಟು 4-4 ಈ ತರದ ರೆಕಾರ್ಡ್ಸ್ ಗಳು ಚೆನ್ನಾಗಿದೆ, ಅದನ್ನ ಹೇಳ್ತೀನಿ. ಈಗ ಟೆಸ್ಟ್ ಅಲ್ಲಿ ವಿರಾಟ್ ಕೊಹ್ಲಿಗಿಂತ ಕ್ಯಾಪ್ಟನ್ ಆಗಿ ಜಾಸ್ತಿ ವಿನ್ ಆಗಿರುವಂತದ್ದು ಕೇವಲ 3 ಜನ ಇದ್ದಾರೆ. ಇವ್ರು 4ನೇವರು. ಗ್ರೇಮ್ ಸ್ಮಿತ್, ಅವ್ರಿಗೆ ತುಂಬಾ ಸಣ್ಣ ಏಜ್ ಅಲ್ಲಿ ಸೌತ್ ಆಫ್ರಿಕಾ ಕ್ಯಾಪ್ಟನ್ಸಿ ಸಿಕ್ತು. ಅವ್ರ ಕೆರಿಯರ್ ಎಲ್ಲ ಕ್ಯಾಪ್ಟನ್ ಆಗಿ ಆಡುವಂತ ಅವಕಾಶ ಸಿಕ್ತು. ಗ್ರೇಮ್ ಸ್ಮಿತ್ 53 ಮ್ಯಾಚ್ ವಿನ್ ಆಗಿದ್ದಾರೆ ಕ್ಯಾಪ್ಟನ್ ಆಗಿ. ರಿಕಿ ಪಾಂಟಿಂಗ್ ಸೆಕೆಂಡ್ ಪ್ಲೇಸ್ 48 ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಆಗಿ ವಿನ್ ಆಗಿದ್ದಾರೆ. ಇನ್ನು ಸ್ಟೀವ್ ವಾ 41 ಮ್ಯಾಚ್ ಕ್ಯಾಪ್ಟನ್ ಆಗಿ ವಿನ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ 40 ಮ್ಯಾಚ್ ಅನ್ನ ಕ್ಯಾಪ್ಟನ್ ಆಗಿ ವಿನ್ ಆಗಿದ್ದಾರೆ. ಅದು ಒಂದ್ ರೀತಿಯಲ್ಲಿ ನಂಬರ್ 4 ಆದ್ರೂ ಕೂಡ ಅದು ಗ್ರೇಟೆಸ್ಟ್ ರೆಕಾರ್ಡ್. ಇನ್ನೊಂದು ಸೆಂಚುರಿ ಅಂತ ಬಂದಾಗ ಇಂಡಿಯಾದೊಳಗೆ ಟೆಸ್ಟ್ ಅಲ್ಲಿ ಹೈಯೆಸ್ಟ್ ಸೆಂಚುರಿ ಹೊಡೆದಿರೋದು ಎಷ್ಟು ಅಂತ ಬಂದಾಗ ಅಲ್ಲೂ 4ನೇ ಬರ್ತಾರೆ. ಅಲ್ಲಿ ಸಚಿನ್ ತೆಂಡೂಲ್ಕರ್ 51, ದ್ರಾವಿಡ್ 36, ಗವಾಸ್ಕರ್ 34 ಇವ್ರು ಹೊಡೆದಿರೋ ಸೆಂಚುರಿ. ಬಟ್ ಕೊಹ್ಲಿ ಏನ್ ಮಾಡ್ತಾರೆ, ಅಲ್ಲಿ ಸೆಂಚುರಿಯಲ್ಲಿ 30 ಸೆಂಚುರಿ ಹೊಡೆದ್ಬಿಟ್ಟು ಅವರು 4ನೇ ಸ್ಥಾನದಲ್ಲಿದ್ದಾರೆ. ಇನ್ನೊಂದಂದ್ರೆ ಆಲ್ ಟೈಮ್ ರನ್ ಹೊಡೆದಿರ್ತಾರಲ್ಲ ಟೆಸ್ಟ್ ಅಲ್ಲಿ ಇಂಡಿಯಾ ಪ್ಲೇಯರ್ಸ್ ಅಂತಂದ್ರೆ ಅಲ್ಲೂ 4ನೇ ಸ್ಥಾನದಲ್ಲಿದ್ದಾರೆ. ಸಚಿನ್ ತೆಂಡೂಲ್ಕರ್ 15,921, ರಾಹುಲ್ ದ್ರಾವಿಡ್ 13,265, ಗವಾಸ್ಕರ್ 10,122, ಕೊಹ್ಲಿ 9,230 ರನ್ ಹೊಡೆದ್ಬಿಟ್ಟು ಅಲ್ಲೂ ಕೂಡ 4ನೇ ಸ್ಥಾನದಲ್ಲಿದ್ದಾರೆ.